ಇದು ಯಾವ ಇದು ತಾಪಮಾಪಕ, ಇದು ಪ್ರಯೋಗಶಾಲಾ ತಾಪಮಾಪಕ. ಏನು ಚೆಕ್ ಮಾಡ್ತಾ ಇದ್ದೀರಿ ಈಗ? ಉಷ್ಣತೆಯನ್ನು ನೋಡ್ತಾ ಇದ್ದೀರಿ, ಬಿಸಿ ನೀರಿನ ಉಷ್ಣತೆಯನ್ನು ನೋಡ್ತಾ ಇದ್ದೀರಿ. ನಾವು ಅದು ಎಷ್ಟಾಗಿದೆ ಈಗ ನೋಡೋಣ. ಈಗ ಬಿಸಿನೀರಿನ ಉಷ್ಣತೆ ಸ್ವಲ್ಪ ಈ ಕಡೆ ಟರ್ನ್ ಮಾಡ್ತೀನಪ್ಪ, ಅದನ್ನ ಹಂಗೆ ಇರಲಿ. ಎಷ್ಟಿದೆ ಈಗಿದು? 53 ಅಲ್ಲ, 50ಕ್ಕೇನೆ ಇದೆ. 50 ಐತಲ್ಲ? ಓಕೆ. ಇದು ಈ ಸದ್ಯ ಈ ನೀರಿನ ಉಷ್ಣತೆ ಎಷ್ಟು ಇದೆ? ಇದೀಗ 50 ಸೆಲ್ಸಿಯಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತೇಳಿ. ಓಕೆ. ಭಾಳ ಕುದೀತಾ ಇರ್ತದಲ್ಲ ನೀರು, ಅದರ ಉಷ್ಣತೆ 100 ಡಿಗ್ರಿ ಇರ್ತದೆ. ಎಷ್ಟು ಡಿಗ್ರಿ ಇರ್ತೈತಿ? 100 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಸೊ ಇದರಲ್ಲಿ ಈಗ ನಾವು ಇದು ಯಾವುದು? ವೈದ್ಯಕೀಯ ತಾಪಮಾಪಕ. ಬೇಗ ತೆಗಿಬೇಕು, ಬಹಳ ಹೊತ್ತು ನಾವು ಅಲ್ಲಿ ಇಡೋಕ್ಕಾಗೋದಿಲ್ಲ. ಸ್ವಲ್ಪ ನೀರಲ್ಲಿ ಮುಳುಗ್ಲೆದು, ತಳಕ್ಕೆ ಟಚ್ ಮಾಡಬಾರ್ದು, ಯಾಕಂದರೆ ತಳ ಬಹಳ ಸೂಕ್ಷ್ಮ ಇರ್ತದೆ. ಅದರಲ್ಲಿ ಪಾದರಸನೂ ಕೂಡ ಇರೋದ್ರಿಂದ ಅದು ಒಡೆದು ಬಿಡುವಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ಈಗ 2 ತೆಗೀರಿ. 2ರದ್ದು ಉಷ್ಣತೆ ನೋಡಿರಿ ಎಷ್ಟಿದೆ. ಇಲ್ಲಿ ಎಷ್ಟಿದೆ ಇದರದ್ದು ಉಷ್ಣತೆ? ಕಡಿಮೆ ಆಗಿದೆ ಅಲ್ಲ, ಸ್ವಲ್ಪ ಇದ್ರದ್ದು ಕಡಿಮೆ ಆಗಿದೆ. 43 44 ಹಿಡಿತಾ ಇದೆ ನೋಡ್ರಿ, ಹಂಗೆ ಅದು. ಹೌದಾ? ಹಿಂಗೆ ಹಿಡ್ಕೊಂಡ ತಕ್ಷಣ ಅದು ಉಷ್ಣತೆ ಕೆಳಗೆ ಹೋಗ್ತಾ ಇದೆ, ಡೌನ್ ಆಗ್ತಾ ಇದೆ. ಇದೇ ಇದ್ರದ್ದು ಪ್ರಯೋಗಶಾಲಾ ತಾಪಮಾಪಕ ತೊಂದರೆ ಅಂದ್ರೆ ಇದು. ಈಗ ನಾವು ವೈದ್ಯಕೀಯ ತಾಪಮಾಪಕವನ್ನು ನಾವು ನೋಡಿದಾಗ, ಸೊ ಇದು ಜಾಸ್ತಿ ಹೋಗಿಲ್ಲ, ಇದು ಕೂಡ ಎಷ್ಟು ಏರಿದೆ ಇದು? ಇದು ಕೂಡ ಜಾಸ್ತಿ ಹೋಗಿಲ್ಲ, ಇದು ಕ್ಲಿಯರ್ ಕಾಣ್ತಾ ಇಲ್ಲ ಇದರಲ್ಲಿ. ನೀವು ಇಲ್ಲಿ ನೋಡ್ಬೋದು. ಕಾಣಿಸ್ತೈತೆ ಇಲ್ಲಿ ಎಷ್ಟು ಏರಿದೆ ಅಂತ? ಹೌದಾ? ಇಷ್ಟರವರೆಗೂ ಮಾತ್ರ ಅದು ಪಾದರಸ ಏರಿರ್ತದಂತೆ. ಈ ರೀತಿಯಾಗಿ ನಾವು ದೇಹದ ಉಷ್ಣತೆಯನ್ನು ಕೂಡ ಪರೀಕ್ಷೆ ಮಾಡಬಹುದು. ಮತ್ತೆ ನೀನು ಬಿಸಿನೀರಾಗಿಟ್ಟಾಗ ಎಷ್ಟಕ್ಕೆ ಬಂತದ? ಈಗ 50ಕ್ಕೆ ಬಂತು. ಹೊರಗೆ ತೆಗೆದ ತಕ್ಷಣ ಏನಾಗ್ತಾ ಇದೆ ನೋಡಲ್ಲಿ? ಕಡಿಮೆ ಆಗ್ತಾ ಇದೆ. ಈ ಪ್ರಯೋಗಶಾಲಾ ತಾಪಮಾಪಕಕ್ಕೂ ವೈದ್ಯಕೀಯ ತಾಪಮಾಪಕಕ್ಕೂ ಇರುವಂಥ ವ್ಯತ್ಯಾಸನೇ ಇದು. ಇದು ಹೊರಗೆ ತೆಗೆದ ತಕ್ಷಣ ಬೇಗ ಕಡಿಮೆ ಆಗುತ್ತೆ, ಅದೇ ವೈದ್ಯಕೀಯ ತಾಪಮಾಪಕ ಬೇಗ ಇಳಿಯೋದಿಲ್ಲ. ಯಾಕೆ? ಇಲ್ಲಿರುವಂಥ ಇದು ಬೆಂಡು ಇಲ್ಲಿದೆ. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸುಲಭವಾಗಿ ನಾವು ಮನುಷ್ಯನ ದೇಹದ ಉಷ್ಣತೆಯನ್ನು ನೋಡ್ಬೋದು. ಕ್ಲಿಯರ್ ಆಯ್ತಾ ಇದು 2? ಓಕೆ.